ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬಹಳ ಪ್ರಮುಖವಾದಂತಹ ವಿಡಿಯೋ. ಕಾರಣ 2025ನೇ ಇಸ್ವಿಯಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂತಹ ಗ್ರಹಗಳ ಚಲನೆ ಅಂದ್ರೆ ರಾಹು, ಕೇತು, ಗುರು, ಶನಿ ಈ ಗ್ರಹಗಳ ಚಲನೆ ಇದೇ ಒಂದೇ ವರ್ಷ ಆಗ್ತಾ ಇದೆ. ಅದು ಸಹ ಏಪ್ರಿಲ್ ಮೇನಲ್ಲೇ ಆಗ್ತಾ ಇದೆ. ಏಪ್ರಿಲ್ ಅಲ್ಲಿ ಶನಿ ಸಂಚಾರವಾಯಿತು, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಆರಂಭವಾಯಿತು. ಈಗ ಮೇನಲ್ಲಿ ಮೇ 14ಕ್ಕೆ ಗುರು ಸಂಚಾರ ನಿಮಗೆ ಅಂದ್ರೆ ಸಿಂಹರಾಶಿಯವರಿಗೆ ಗುರುಬಲವೂ ಸಹ ಪ್ರಾರಂಭ. ಅದೇ ಮೇ 18ನೇ ತಾರೀಕು ರಾಹುಕೇತುಗಳು ಸಹ ಚಲಾವಣೆ ತನ್ನ ಸ್ಥಾನವನ್ನು ಬದಲಾಯಿಸಲಿದ್ದಾರೆ. ಎಲ್ಲಾ ಗ್ರಹಗಳು ಪ್ರದಕ್ಷಿಣಾಕಾರದಲ್ಲಿ ತಿರುಗ್ತಾ ಇದ್ರೆ ರಾಹುಕೇತುಗಳು ಅಪ್ರದಕ್ಷಿಣಾಕಾರ ಉಲ್ಟಾ ತಿರುಗ್ತದೆ ಅಂತ, ಆಂಟಿ ಕ್ಲಾಕ್ ವೈಸ್ ಇರ್ತದೆ ರೊಟೇಷನ್ ಅಂತ. ಸೊ ಈ ಛಾಯಾಗ್ರಹಗಳಾದಂತಹ ರಾಹುಕೇತುಗಳ ಚಲನೆ ಅಂದ್ರೆ 1.5 ವರ್ಷ ಅಂದ್ರೆ 18 ತಿಂಗಳುಗಳ ಕಾಲ ಒಂದು ರಾಶಿಯಲ್ಲಿ ಈ ರಾಹುಕೇತುಗಳು ಇರ್ತಾರಂತೆ. 18 ತಿಂಗಳ ನಂತರ ಹಿಂದಿನ ರಾಶಿಗೆ ಮತ್ತೆ ಹಿಂದೆ ಆಂಟಿ ಕ್ಲಾಕ್ ವೈಸ್ ಸಂಚಾರ ಆಗಲಿದೆ. ಇಂತಹ ರಾಹುಕೇತುಗಳು ಮೇ 18ನೇ ತಾರೀಕು ಕುಂಭರಾಶಿಗೆ ರಾಹುಗ್ರಹ ಬಂದ್ರೆ ನಿಮ್ಮ ಅಂದ್ರೆ ಸಿಂಹರಾಶಿಗೆ ಕೇತುಗ್ರಹನ ಸಂಚಾರ ಆಗ್ತಾ ಇದೆ. ಸೊ ನಿಮ್ಮ ರಾಶಿಯಲ್ಲಿ ಕೇತು, ನಿಮ್ಮ ಸಪ್ತಮದಲ್ಲಿ ರಾಹು ಅನ್ನುವಂಥದ್ದು ಇನ್ನು 18 ತಿಂಗಳು ಅಂದ್ರೆ 1.5 ವರ್ಷಗಳ ಕಾಲ ಮೇ 18ರಿಂದ ಆಚೆಗಿರಲಿದೆ. ಈ ಒಂದು ರಾಹು ಕೇತು ಗ್ರಹದ ವಿಶೇಷ ಸಂಚಾರ, ಅದು ನಿಮ್ಮ ರಾಶಿಯಲ್ಲಿ ಕೇತು, ಸಪ್ತಮದ ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿರಬಹುದು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ವಿಶೇಷವಾಗಿ ವೀಕ್ಷಕರೇ, ಬಹಳ ಪ್ರಮುಖವಾಗಿ ನಿಮ್ಗೆ ತಿಳಿಸೋದೇನೆಂದ್ರೆ, ಮೊನ್ನೆ ಒಂದು ವಿಡಿಯೋ ಮಾಡಿದ್ರಿ ಅಷ್ಟಮ ಶನಿ ಸಮಸ್ಯೆ ಅಂದ್ರಿ, ಮತ್ತೊಂದು ವಿಡಿಯೋ ಮಾಡಿದ್ರಿ ಗುರುಬಲ ಒಳ್ಳೇದು ಅಂತೀರಿ, ಈಗ ಮತ್ತೆ ವಿಡಿಯೋ ಮಾಡ್ತಿದ್ದೀರಾ ರಾಹುಕೇತು ಕೆಟ್ಟದಂದ್ರೆ ಅಂತ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದೀರ್ಘಕಾಲಿಕವಾಗಿ ಒಂದೊಂದು ರಾಶಿಯಲ್ಲಿ ಗ್ರಹ ಇರ್ತಂದ್ರೆ ಅದರದೇ ಆದಂತಹ ಪ್ರಭಾವವನ್ನು ಕೊಡ್ತಾ ಇರುತ್ತೆ. ಔಟ್ಪುಟ್ ಲಾಸ್ಟ್ ನೋಡ್ಬೇಕಾದ್ರೆ ಕೆಲವಿಷ್ಟು ಪ್ಲಸ್ ಮಾಡಬೇಕು, ಕೆಲವಿಷ್ಟು ಮೈನಸ್ ಮಾಡಬೇಕು, ಔಟ್ಪುಟ್ ಯಾವುದೋ ಒಂದು ರಿಸಲ್ಟ್ ಬಂದಿರುತ್ತೆ. ಸೊ ಇಲ್ಲಿ ನೋಡ್ಬೇಕಾಗಿರುವಂಥದ್ದು, ಅಷ್ಟಮ ಶನಿಯಿಂದ ನೆಗೆಟಿವ್ ಇದ್ರೆ ಗುರುಬಲದಿಂದ ಪಾಸಿಟಿವ್ ಇರುತ್ತೆ, ಮತ್ತೆ ರಾಹುಕೇತುಗಳಿಂದ ಮತ್ತೆ ಸಹ ಒಂದಿಷ್ಟು ನೆಗೆಟಿವ್ ಬರ್ತದೆ. ಗ್ರಹ ಸ್ಥಿತಿಗಳು ಏನೂ ಮಾಡ್ಲಿಕ್ಕೆ ಆಗಲ್ಲ, ಬದಲಾವಣೆ ಜಗದ ನಿಯಮ. ತತ್ಕಾಲಕ್ಕೆ ಏನು ಪರಿಹಾರ ಬೇಕೋ ಅದನ್ನು ಮಾಡಿಕೊಂಡು ಮುಂದುವರಿತಾ ಇರಬೇಕಾಗಿರ್ತಕ್ಕಂಥದ್ದು ಕರ್ತವ್ಯವಾಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರಿಗೆ ರಾಹುಕೇತು ಸಂಚಾರದ ಪ್ರಭಾವ ಹಾಗೂ ಪರಿಹಾರವನ್ನ ಸಂಪೂರ್ಣವಾಗಿ ತಿಳಿಸಿದ್ದೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ರಾಹುಕೇತುಗಳು ಛಾಯಾಗ್ರಹಗಳು ಅಂತ ಹೇಳ್ತಾರೆ. ಅಂತಹ ಛಾಯಾಗ್ರಹಗಳ ಒಂದು ಪರಿವರ್ತನೆ ಅಂದ್ರೆ ಏನು, ಗ್ರಹಗಳ ಸ್ಥಿತಿಯನ್ನು ಚೇಂಜ್ ಆಗ್ತಾ ಇರತಕ್ಕಂಥದ್ದು 1.5 ವರ್ಷಕ್ಕೆ ಅಂದ್ರೆ 18 ತಿಂಗಳುಗಳ ಕಾಲದ ನಂತರ ಚೇಂಜ್ ಆಗ್ತಾ ಇರ್ತದೆ. ಈಗ ನಿಮ್ಮ ರಾಶಿ ಅಂದ್ರೆ ಸಿಂಹ ರಾಶಿಗೆ ಮೇ 18ನೇ ತಾರೀಕು ಬರ್ತಾರೆ ಅಂದ್ರೆ 18 ತಿಂಗಳು ಮತ್ತೆ ಪುನಃ ನಿಮ್ಮ ರಾಶಿಯಲ್ಲೇ ಕೇತು, ಸಪ್ತಮದಲ್ಲಿ ರಾಹು. ಇದಕ್ಕೆ ಶಾಸ್ತ್ರಗಳೇನು ಹೇಳುತ್ತೆ ಅಂತ ನೋಡೋಣ. ಹಾನಿಂ ನೈಸ್ವಂ ಸಂಚ ವೈರಂಚ ಶೋಕಂ ವಿತ್ತವಾದಂ ಪೀಡನಾಂಚಾಪಿ ಪಾಪಂ ವೈರಂ ಸೌಖ್ಯಂ ದ್ರವ್ಯಹಾನಿಂ ಪತುರ್ಯಾದ್ ರಾಹು ಪುಂಸಾಂ ಗೋಚರೇ ಕೇತುರೇವ ಅಂತ. ನಿಮ್ಮ ರಾಶಿಯಿಂದ ಸಪ್ತಮಕ್ಕೆ ರಾಹು, ನಿಮ್ಮ ರಾಶಿಯಲ್ಲಿ ಕೇತು ಅಂದ್ರೆ ಜನ್ಮದ ಕೇತು ಹಾನಿಯನ್ನು ಉಂಟು ಮಾಡಿದರೆ ಸಪ್ತಮದ ರಾಹು ನಿಮಗೆ ವಿವಾದಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ನೋಡಿ, 7ನೇ ಮನೆಗೆ ರಾಹು ಬಂದ್ರೆ ವಿವಾದಗಳಾಗ್ತದೆ. ಅಂದ್ರೆ ಸಿಂಹರಾಶಿಯರಿನ 1.5 ವರ್ಷಗಳ ಕಾಲ ಅಷ್ಟಮ ಶನಿಯಿಂದ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸಿದರೆ ಸಪ್ತಮದ ರಾಹುವಿನಿಂದ ವಿವಾದಗಳನ್ನ ಮೈಮೇಲೆ ಎಳ್ಕೊಳ್ಬೇಕಾಗ್ತದೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದ್ರೆ ಸಪ್ತಮದ ರಾಹುವಿನಿಂದ ಸಿಂಹರಾಶಿಯವರಿಗೆ 18 ತಿಂಗಳುಗಳ ಕಾಲ ವಿವಾದವನ್ನು ಮೈಮೇಲೆ ಎಳ್ಕೊಳ್ತಾ ಇರ್ತೀರಿ. ಸುಖ ಸುಮ್ಮನೆ ಚಿಕ್ಕ ಪುಟ್ಟ ವಿಚಾರಗಳು ದೊಡ್ಡ ದೊಡ್ಡ ವಿವಾದಗಳಾಗ್ಬಿಡುತ್ತೆ. ನಿಮ್ಮ ಈಗಂತೂ ಈಗಿರುವಂತಹ ಏನು ನಮ್ಮ ಸೋಷಿಯಲ್ ಮೀಡಿಯಾ ಅಂತ ಏನ್ ಕರಿತೀವಿ, ಸಾಮಾಜಿಕ ಜಾಲತಾಣಗಳು, ಚಿಕ್ಕ ಪುಟ್ಟ ವಿಚಾರಗಳು ಎಷ್ಟು ದೊಡ್ಡ ವಿವಾದಗಳಾಗ್ಬಿಡ್ತದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನೀವು ತಿಳ್ಕೊಂಡಿದ್ದೀರಿ, ನೋಡ್ತಾ ಇದ್ದೀರಿ, ಪ್ರತಿದಿನ ನೋಡ್ತಾ ಇರ್ತೀರಿ. ಸೊ ಹೀಗಿರುವಾಗ ಈ ಒಂದು ಸಪ್ತಮದ ರಾಹುವಿನಿಂದ ಇನ್ನೊಂದಿಷ್ಟು ವಿವಾದಗಳಿಗೆ ಕಾರಣವಾಗಿಬಿಡ್ತದೆ. ಸಪ್ತಮದ ರಾಹು ಅಂದಾಗ ನೀವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಹಾಗೂ ಜನ್ಮದ ಕೇತು ಸಹ ಹಾನಿಯನ್ನ ಉಂಟು ಮಾಡ್ತದೆ ಅಂತ ಹೇಳ್ತಾರೆ.
ಹಾನಿ ಯಾವುದರಲ್ಲಿ? ವಿಘ್ನಗಳನ್ನು ಉಂಟು ಮಾಡ್ತದೆ. ರಾಶಿಯಲ್ಲೇ ಕೇತು ಆರೋಗ್ಯ ಹಾನಿಯನ್ನು ಉಂಟು ಮಾಡ್ತದೆ. ಮೊದಲನೇದಾಗಿ ಅಷ್ಟಮ ಶನಿಯೂ ಆರೋಗ್ಯವನ್ನು ಹಾಳು ಮಾಡ್ತದೆ, ಜನ್ಮದ ಕೇತುವು ಆರೋಗ್ಯವನ್ನು ಹಾಳು ಮಾಡ್ತದೆ ಅನ್ನುವಂಥದ್ದು. ಸೊ ಅದರಿಂದ ಇನ್ನೊಂದಿಷ್ಟು ತಿಂಗಳುಗಳ ಕಾಲ ಅಥವಾ ವರ್ಷಗಳ ಕಾಲ ಸಿಂಹರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ತೀರಾ ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೇ ರೀತಿಯಾದಂತಹ ಇಲ್ಲಿ ಒಂದ್ಸಲ ತಿಂಬಿಟ್ರೆ ಏನಾಗಲ್ಲ, ಇದೊಂದು ಏನಾಗಲ್ಲ ಅಂತ ತಾತ್ಸಾರ ಮಾಡಬಾರ್ದು. ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನೋ ಗೊತ್ತಿಲ್ಲದೆ ಒಂದು ಹೊತ್ತು ಮಾಡಿದಂಥ ಎಡವಟ್ಟು, ಒಂದ್ಸಲ ಲೋ ಕುಡಿದ ನೀರು, ಒಂದ್ಸಲ ಲೋ ಮಾಡಿದ ಊಟ ತುಂಬ ದೀರ್ಘಕಾಲಿಕವಾಗಿ ಸಮಸ್ಯೆಗಳನ್ನು ಸಹ ಕೊಟ್ಬಿಡ್ಬೋದು. ಆದ್ದರಿಂದ ಆಹಾರದ ವಿಚಾರದಲ್ಲಿ ಎಚ್ಚರ. ನಿದ್ರಾ ಅಂದರೆ ಮಲ್ಕೊಳ್ಳುವಾಗ ಸರಿಯಾಗಿ, ಅಂದರೆ ನಿದ್ರೆ ಅತಿಯೂ ಆಗಬಾರದು, ಕಡಿಮೆನೂ ಆಗಬಾರದು, ಆ ರೀತಿಯಲ್ಲಿ ನಿದ್ರೆಯನ್ನು ಮಾಡಬೇಕಾಗುತ್ತದೆ. ಅದೇ ರೀತಿಯಲ್ಲಿ ವ್ಯಾಯಾಮ ಇರಬಹುದು. ಜೀವನ ಕ್ರಮವನ್ನೇ ಸರಿಯಾಗಿಟ್ಟುಕೊಂಡು ಆರೋಗ್ಯವನ್ನು ಸರಿಯಾಗಿಟ್ಟುಕೊಳ್ಬೇಕಾಗ್ತದೆ. ಹಾಗೂ ಯಾವುದೇ ರೀತಿಯಾದ ಆರೋಗ್ಯ ಬಾಧೆಗಳು ಬಂದರೂ ಕೂಡಲೇ ವೈದ್ಯರನ್ನ ಭೇಟಿ ಮಾಡಿ, ಉತ್ತಮ ಒಬ್ಬೊಬ್ಬರಲ್ಲದ್ರೆ ಇನ್ನೊಬ್ಬರು 3-4 ಜನ ವೈದ್ಯರನ್ನ ಭೇಟಿ ಮಾಡಿ ನಿಮ್ಮ ಪ್ರತಿಕಾರಗಳು ಆರಂಭಿಸ್ಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ನಿಮ್ಮ ರಾಶಿಯಲ್ಲೇ ಕೇತು ನಿಮಗೆ ಒಂದಿಷ್ಟು ಸಿಟ್ಟನ್ನು ಸಹ ಕೊಡ್ತಾನೆ. ಸಿಡುಕು ಅಂತೀವಲ್ಲ ಆ ಥರ. ಅಂದರೆ ಸಡನ್ ಆಗಿ ಸಿಟ್ಟು ಬಂದ್ಬಿಡುತ್ತೆ, ಸಡನ್ ಆಗಿ ಸಿಡುಕ್ ಬಿಡ್ತೀರಾ. ಆಮೇಲೆ ನಾನು ಹಂಗೆ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ ನಿಮಗೆ. ಆದರೆ ಆ ಟೈಮ್ನಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಸಡನ್ ಆಗಿ, ಅಂದರೆ ನಿಮ್ಮನ್ನು ನೀವು ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಈ ಸಮಸ್ಯೆಯಿಂದ ಹೊರಬರಬಹುದಾಗಿತ್ತು. ಆದರೆ ನೀವು ಆ ಕೆಲಸವನ್ನು ಮಾಡ್ದೇನೆ ಸಡನ್ ಆಗಿ ಸಿಟ್ಟಿನ ಕೈಗೆ ಮನಸ್ಸನ್ನು ಕೊಟ್ಟುಬಿಟ್ರೆ ಅನ್ನೋ ಥರ ನೀವು ಎಡವಟ್ಟು ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ಸಿಡುಕೋದು, ಸಿಟ್ಟು ಮಾಡೋದು, ತಾಳ್ಮೆಯನ್ನು ಕಳ್ಕೊಳ್ಳುವಂಥದ್ದು, ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ನಿಮ್ಮ ರಾಶಿಯಲ್ಲಿ ಕೇತು ಕೂತ್ಕೊಂಡು ಅಲ್ಲಿ ಸಮಸ್ಯೆಯನ್ನು ಕೊಡ್ತಾನೆ, ಹಾನಿಯನ್ನು ಕೊಡ್ತಾನೆ. ನಿಮ್ಮ ಓವರಾಲ್ ನಿಮ್ಮ ಒಂದು ಕ್ಯಾರೆಕ್ಟರೈಸೇಷನ್ನೇ ಒಡೆದೋಗ್ಬಿಡುತ್ತೆ. ಅಂದರೆ ನಿಮ್ಮನ್ನು ಏನೋ ಬಹಳ ಅದ್ಭುತವಾದ ವ್ಯಕ್ತಿ ಅಂತ ಅಂದ್ಕೊಂಡು ನಿಮಗೆ ಏನು ಗೌರವಗಳು ಕೊಡ್ತಾ ಇದ್ರು, ಮರ್ಯಾದೆ ಕೊಡ್ತಾ ಇದ್ರು, ಅದಕ್ಕೆ ಧಕ್ಕೆ ನೀವು ತರಿಸ್ಕೊಳ್ಳುವ, ನಿಮ್ಮ ಸ್ಟೇಟಸ್ಗೆ, ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆಯನ್ನು ತರಿಸ್ಕೊಳ್ಳುವ ಒಂದಿಷ್ಟು ಎಡವಟ್ಟುಗಳನ್ನು ನೀವು ಮಾಡ್ಕೊಂಡು ಬಿಡಬಹುದು. ಎಚ್ಚರದಿಂದ ಇರಿ. ಇನ್ನು ಸಪ್ತಮದ ರಾಹು ವಿವಾದಗಳನ್ನು ಮೈ ಮೇಲೆ ಎಳ್ಕೊಳ್ಳುವಂಥದ್ದು ಸ್ಪಷ್ಟವಾಗಿ ಓದಿ ನಿಮಗೆ ಶ್ಲೋಕ ಸಹಿತವಾಗಿ ಹೇಳಿದ್ದೇನೆ. ಆ ಸಪ್ತಮದ ರಾಹುವಿನಿಂದ ನಿಮ್ಮ ಮೇಲೆ ಒಂದಿಷ್ಟು ವಿವಾದಗಳು ಬರ್ತವೆ. ನೀವು ಮಾಡದೇ ಇರತಕ್ಕಂಥದ್ದೇ ಇರಬಹುದು, ಅಥವಾ ನೀವು ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತದು, ವಿವಾದ ಆಗೋಯ್ತು. ಈಗ ನನ್ನ ಉದ್ದೇಶ ಅದಿರಲಿಲ್ಲ, ನಾನು ಆ ಉದ್ದೇಶದಿಂದ ಹೇಳಲಿಲ್ಲ, ಅಥವಾ ನಾನು ಆ ಉದ್ದೇಶದಿಂದ ನಾನು ಮಾಡಲಿಲ್ಲ, ಅದು ಏನಕ್ಕೆ ಹಿಂಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಈ ತರಹದ ಕೆಲವಿಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗ್ತದೆ ಸಿಂಹರಾಶಿಯ ವಿವಾದಗಳನ್ನು ಮೈ ಮೇಲೆ ಎಳ್ಕೊಂಡು ಅಂತ. ಹಾಗೂ ಸಪ್ತಮದ ರಾಹು ನಿಮಗೆ ಹೊರಗಡೆ ಓಡಾಟಗಳನ್ನೆಲ್ಲ ಕಡಿಮೆ ಮಾಡಿಬಿಡ್ತಾನೆ. ಸೊ ಟ್ರಾನ್ಸ್ಫರ್ಗಳಿರಬಹುದು, ಅಥವಾ ಒಂದಿಷ್ಟು ಹೊರಗಡೆ ಹೋಗಿ ಕೆಲಸಗಳು ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದು ಇರಬಹುದು. ಅದೆಲ್ಲ ಎಲ್ಲೂ ಹೋಗೋಕೆ ಆಗಲ್ಲ, ಒಂದೇ ಕಡೆ ಲಾಕ್ ಇನ್ ತರ ಆಗ್ಬಿಡ್ತೀರಾ. ಹೋಗಬೇಕು ಅನ್ಕೊಂಡು ಜಾಗಗಳಿಗೆ ಸರಿಯಾಗಿ ಹೋಗ್ಲಿಕ್ಕೆ ಆಗದೆ ತುಂಬಾ ಕಷ್ಟಪಡಬೇಕಾದಂತಹ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ಅದು ಆರೋಗ್ಯ ಬಾಧೆಯಿಂದ ಹೋಗ್ಲಿಲ್ವೋ, ಅಲ್ಲಿ ಕೆಲಸ ಲಾಸ್ಟ್ ಮಂಟಲ್ಲಿ ಏನಕ್ಕೆ ಕ್ಯಾನ್ಸಲ್ ಆಯಿತು ಗೊತ್ತಿಲ್ಲ. ಸೊ ಅದರಿಂದ ಈಗ ವಿದೇಶಕ್ಕೆ ಹೋಗಿ ಅಲ್ಲಿ ಏನೋ ಒಂದು ಉದ್ಯೋಗ ಮಾಡಬೇಕು ಅನ್ಕೊಂಡವ್ರಿಗೋ, ಅಥವಾ ಬೇರೆ ಎಲ್ಲೆಲ್ಲೋ ಹೋಗಬೇಕು ಅನ್ಕೊಂಡು ದೂರ ಪ್ರಯಾಣ ಮಾಡಬೇಕು ಅನ್ಕೊಂಡವ್ರಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ. ಆಮೇಲೆ ಸಪ್ತಮದ ರಾಹು ಒಂದಿಷ್ಟು ಕೋರ್ಟು ಕಚೇರಿಗಳು ಕೂಡ ಸಮಸ್ಯೆಗಳನ್ನು ನ್ಯಾಯಾಲಯದ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸುವ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಆ ವಿಚಾರಗಳು ಸಹ ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ರಾಶಿಯಲ್ಲಿ ಕೇತು, ಸಪ್ತಮದ ರಾಹು, ಇನ್ನೂ ಹಲವಾರು ವಿಚಾರಗಳನ್ನ ಒಂದಿಷ್ಟು ವಿಡಿಯೋಗಳ ಮೂಲಕ ಸಿಂಹರಾಶಿಯರ ಮೇಲೆ ಅದರ ವಿಶೇಷ ಪ್ರಭಾವಾದಿಗಳನ್ನ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ. ಮತ್ತೆ ಪುನಃ ಹೇಳ್ತೇನೆ, ದಯವಿಟ್ಟು ನಿಮಗೆ ಹೆದರಿಸಲಿಕ್ಕಂತೂ ಖಂಡಿತ ಅಲ್ಲ. ಗ್ರಹ ಸ್ಥಿತಿಗಳಿಂದಾಗಿ ಆಗಬಹುದಾದ ಸಮಸ್ಯೆಗಳು ನಿಮಗೆ ಮುಂಚಿತವಾಗಿ ತಿಳಿಸಿದ್ರೆ ನೀವು ರಕ್ಷಣಾತ್ಮಕವಾಗಿ ಒಂದು ವ್ಯೂಹವನ್ನು ರಚಿಸಿಕೊಂಡು ನಿಮಗೆ ಏನು ಸಮಸ್ಯೆ ಆಗದಂಗೆ, ಈ ಸಮಸ್ಯೆ ಆಗ್ಬೋದು ಅಂತ ನಂಗೆ ಮೊದಲೇ ಗೊತ್ತಿತ್ತು, ಅದರಿಂದ ಇದು ವಿವಾದ ಆಗ್ಬೋದು ಅಂತ ಗೊತ್ತಿತ್ತು, ಇದು ವಿವಾದ ನನ್ನ ಮೈ ಮೇಲೆ ಎಳ್ಕೊಳ್ಬಹುದು ಅಂತ ಗೊತ್ತಿತ್ತು, ಅದರಿಂದ ನಾನು ಮೊದಲೇ ಎಚ್ಚರಿಕೆ ವಹಿಸಿದ್ದೆ ಅನ್ನುವ ರೀತಿಯಲ್ಲಿ ನೀವು ನಡೆದುಕೊಂಡ್ರೆ ನಾನು ಈ ವಿಡಿಯೋ ಮಾಡಿದ್ದು ಕೂಡ ಸಾರ್ಥಕ ಆಗುತ್ತೆ. ಇನ್ನೊಂದು ಏನು ಅಂತಂದ್ರೆ, ರಾಹುವಿಗೋಸ್ಕರವಾಗಿ ಶನಿವಾರಗಳಲ್ಲಿ ರಾಹುಕಾಲದಲ್ಲಿ ಒಂದು ಲಿಂಬೆಹಣ್ಣು ದೀಪ ಹಚ್ಚೋದು, ಬೆಲ್ಲದ ದೀಪ ಹಚ್ಚತಕ್ಕಂಥದ್ದು ಇರಬಹುದು, ರಾಹುಕಾಲದಲ್ಲಿ ಉದ್ದಿನ ಬೇಳೆಯನ್ನ ದಾನ ಮಾಡ್ತಕ್ಕಂಥದ್ದು ಇರಬಹುದು, ಮಂಗಳವಾರದಲ್ಲಿ ಹುರುಳಿಯನ್ನ ದಾನ ಮಾಡ್ತಕ್ಕಂಥದ್ದು, ಶನಿವಾರ ಉದ್ದಿನ ಬೇಳೆ, ಮಂಗಳವಾರ ಹುರುಳಿಯನ್ನ ದಾನ ಮಾಡ್ತಕ್ಕಂಥ ಸಹ ನಿಮಗೆ ತುಂಬಾ ಅನುಕೂಲ ಮಾಡ್ತದೆ, ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ತದೆ. ಇನ್ನು ತಿಂಗಳಿಗೊಮ್ಮೆ ಸಂಕಷ್ಟಹರ ಚತುರ್ಥಿ ಅಂತ ಬರ್ತದೆ. ಸೊ ಆ ಸಂಕಷ್ಟಹರ ಚತುರ್ಥಿಯ ದಿವಸ ಬೆಳಗ್ಗೆಯಿಂದ ಸಾಧ್ಯವಾದರೂ ಉಪವಾಸ ಇದ್ದು ಸಾಯಂಕಾಲ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆ ವ್ರತ ಪೂಜೆಗಳನ್ನು ಆಚರಣೆ ಮಾಡ್ತಾರೆ. ನಿಮ್ಮ ಹೆಸರನ್ನು ಪೂಜೆ ಮಾಡಿಸ್ಕೊಂಡು ರಾತ್ರಿ ಚಂದ್ರೋದಯದ ನಂತರ ನೀವು ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ನಿಮಗೆ ಆರೋಗ್ಯ ಚೆನ್ನಾಗಿದ್ದರೆ, ಈ BP ಶುಗರ್ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಸಾಮಾನ್ಯವಾಗಿ ಕೆಲವರು ಅಂದರೆ ಫುಲ್ ನಿರಾಹಾರ
ಪೂರ್ಣವಾಗಿ ನಿರಾಹಾರ ಇರಬೇಕು ಅಂತ ಏನಿಲ್ಲ. ನೀವು ಹಾಲು ಸೇವಿಸಬಹುದು, ಹಣ್ಣು ತಿನ್ನಬಹುದು, ಈರುಳ್ಳಿ ಬೆಳ್ಳುಳ್ಳಿ ಅನ್ನ ಅವಾಗ ನಾನ್ ವೆಜ್ ಇತ್ಯಾದಿಗಳೆಲ್ಲ ತಗೊಬಾರ್ದು ಅಂತ ಅಷ್ಟೇನೆ. ಆ ಸಂಕಷ್ಟ ಚತುರ್ಥಿ ವ್ರತವನ್ನ ಆಚರಣೆ ಮಾಡೋದ್ರಿಂದ ಕೇತು ದೋಷಗಳು ಪರಿಹಾರವಾಗಲಿದೆ, ತುಂಬಾ ಅನುಕೂಲವಾಗಲಿದೆ. ಬಟ್ ಇಲ್ಲಾಂದ್ರೆ ವಿಶೇಷ ಪರಿಹಾರ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಮೇ 12ನೇ ತಾರೀಕು ಸೋಮವಾರ ವೈಶಾಖ ಪೂರ್ಣಿಮೆ, ಬಹಳ ವಿಶೇಷವಾದಂತಹ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು 1008 ಸಂಖ್ಯೆಯಲ್ಲಿ ರಾಹುಕೇತುಗಳಿಗೆ ಹೋಮ, ಅಂದ್ರೆ ರಾಹು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ, ಕೇತು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ ಸಹಸ್ರ ರಾಹುಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ಈ ಒರಿಜಿನಲ್ ರಾಹುಕೇತು ರತ್ನಗಳ ಅಭಿಮಂತ್ರಣೆಯನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ರಾಹುವಿನ ರತ್ನ ಯಾವುದು? ಗೋಮೇಧಕ. ಅದೇ ರೀತಿಯಲ್ಲಿ ಕೇತುವಿನ ರತ್ನ ಯಾವುದು? ವೈಢೂರ್ಯ. ಈ ಒರಿಜಿನಲ್ ಗೋಮೇಧ ಹಾಗೂ ಒರಿಜಿನಲ್ ವೈಢೂರ್ಯ ರತ್ನ ದ್ವಯಗಳನ್ನ ಒಂದು ಸರ್ಪಾಕೃತಿ, ನಾಗಾಕೃತಿಯಲ್ಲಿ ಅದನ್ನ ಡಾಲರ್ ಮಾಡಿಸಿದೀವಿ. ಇದನ್ನ ಕುತ್ತಿಗೆಯಲ್ಲೂ ಕೂಡ ಧಾರಣೆ ಮಾಡ್ಕೊಳ್ಬಹುದು. ಸ್ವಲ್ಪ ಉದ್ದ ಆಯಿತು, ಆಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಪರ್ಸಲ್ ನೀವು ಕ್ಯಾರಿ ಮಾಡಬಹುದು, ದೇವರ ಮೇಲೆ ಇಟ್ಟು ಪೂಜೆ ಮಾಡಬಹುದು. ಇದು ಬಹಳ ಪವರ್ಫುಲ್ ಆಗಿ ರಾಹುಕೇತುಗಳ ಒಂದು ಸಮಸ್ಯೆಯನ್ನ ನಿಮಗೆ ನ್ಯೂಟ್ರಲೈಸ್ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಹಾಗೂ ಪಾಸಿಟಿವ್ ಏನಿದೆ ಅದನ್ನು ನಿಮಗೆ ತಲುಪಿಸಲಿಕ್ಕೆ ಈ ಒಂದು ರತ್ನದ್ವಯಗಳು ತುಂಬಾ ಹೆಲ್ಪ್ ಮಾಡಲಾಗುತ್ತೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮೇ 12ನೇ ತಾರೀಕು ಸೋಮವಾರ ಸಹಸ್ರ ರಾಹು ಕೇತು ಶಾಂತಿ ಹೋಮ, ರಾಹು ಹಾಗೂ ಕೇತುವಿನ ರತ್ನಗಳನ್ನೇ ಅದರಲ್ಲಿಟ್ಟು ಎನರ್ಜೈಸ್ ಮಾಡಿ ಇದನ್ನ ನಾವು ತಂದು ಕೊಡ್ತಾ ಇದ್ದೇವೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನ ಬಹಳ ವಿಶೇಷವಾದಂತಹ ಗುರು ಸನ್ನಿಧಾನಗಳಲ್ಲೂ ಸಹ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾದ ಸ್ಥಾನ ಅಂತಂದ್ರೆ ಗಾಣಗಾಪುರ. ಗಾಣಗಾಪುರದಲ್ಲಿಯೂ ಸಹ ಈ ವಿಶೇಷವಾಗಿ ಈ ರತ್ನ ತಗೊಂಡು ಹೋಗಿ, ಯಾಕೆಂದ್ರೆ ನಾವು ಈ ಬಾರಿ ಗುರು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮ ಮತ್ತೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ 12ನೇ ತಾರೀಕು ನಾವು ಹೋಮವನ್ನು ಮಾಡ್ತೇವೆ, ತಾರೀಕಿಗೆ ಗುರು ಸಂಚಾರ ಆಗುತ್ತೆ. 18ನೇ ತಾರೀಕು ನಿಮಗೆ ರಾಹುಕೇತುಗಳ ಸಂಚಾರ ಆಗುತ್ತೆ. ಸೊ ರಾಹುಕೇತುಗಳ ಸಂಚಾರಕ್ಕೂ ನಿಮಗೆ ದೋಷ ಪರಿಹಾರವಾಗಬೇಕು, ಗುರು ಸಂಚಾರಕ್ಕೂ ಇನ್ನೊಮ್ಮೆ ಮತ್ತೆ ಪುನಃ ಗುರು ಸಂಚಾರವನ್ನ, ಯಾಕೆಂದ್ರೆ ಅಲ್ಲಿ ಟೋಟಲ್ ನಿಮಗೆ ಒಂದು 3000 ಸಂಖ್ಯೆಗೂ ಅಧಿಕವಾಗಿ ನಿಮಗೆ ಹೋಮಗಳಾಗತ್ತೆ. ಅಷ್ಟೇ ಅಲ್ಲ, ಆಹುತಿಯ ಹೋಮಗಳಾಗತ್ತೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವೂ ಆಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿಕೊಂಡು ನೀವು ಡೀಟೇಲ್ಸ್ ವಾಟ್ಸ್ಆಪ್ ಮಾಡ್ಕೊಂಡು ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲರ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಮೇ 12ನೇ ತಾರೀಕು ಸೋಮವಾರ ಸ್ವತಃ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಒರಿಜಿನಲ್ ರಾಹುಕೇತುಗಳ ರತ್ನ ಅಂದ್ರೆ ಗೋಮೇಧ ರತ್ನ ಜೊತೆಗೆ ವೈಢೂರ್ಯ ರತ್ನ ಇರತಕ್ಕಂಥ ಒಂದು ಸರ್ಪಾಕೃತಿಯ ಒಂದು ಅದ್ಭುತವಾದಂತಹ ಡಾಲರ್ ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಇಲ್ಲ ನೀವು ನಿಮ್ಮ ಪಾಕೆಟ್ನಲ್ಲೋ, ಪರ್ಸ್ನಲ್ಲೋ ಅಥವಾ ದೇವರ ಮನೆಯಲ್ಲೋ ಇದನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು. ನಾನು ನಿಮ್ಮ ಹತ್ರ ಇಟ್ಕೊಳ್ಳಿ, ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ತುಂಬಾ ರೆಕಮೆಂಡ್ ಮಾಡ್ತೇನೆ. ಯಾಕೆಂದ್ರೆ ಇದಕ್ಕೆ ಅದ್ಭುತವಾಗಿ ಇದನ್ನ ಧಾರಣೆ ಮಾಡ್ಕೊಳ್ಳೋಕ್ಕೂ ಅವಕಾಶವನ್ನು ಕೊಟ್ಟಿದ್ದೇನೆ. ಒಂದು ಕಪ್ಪು ದಾರದಲ್ಲೋ ಅಥವಾ ಕೆಂಪು ದಾರದಲ್ಲಿ ಇದನ್ನ ನೀವು ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ತುಂಬಾ ಅದ್ಭುತವಾದ ನಾಗಾರಾಧನೆಯ ಒಂದು ಅಂದ್ರೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಸಹಸ್ರ ರಾಹು ಶಾಂತಿಯಲ್ಲಿ ರಾಹು ರತ್ನ, ಸಹಸ್ರ ಕೇತು ಶಾಂತಿಯಲ್ಲಿ ವೈಢೂರ್ಯ ರತ್ನ, ಗೋಮೇಧ ಹಾಗೂ ವೈಢೂರ್ಯ ತುಂಬಾ ಅದ್ಭುತವಾಗಿ ಎನರ್ಜೈಸ್ ಆಗುತ್ತೆ. ಹಾಗೂ ಕ್ಷೇತ್ರ ಸನ್ನಿಧಾನಗಳಲ್ಲಿ ಇದನ್ನು ಇಟ್ಟುಕೊಂಡು ಎನರ್ಜೈಸ್ ಮಾಡಿ ತಗೊಬಂದು ಮತ್ತೆ ಪುನಃ ಮೇ 12ನೇ ತಾರೀಕು ಸೋಮವಾರ ನಮ್ಮ ಯಾಗಶಾಲೆ ಇಟ್ಟು ಮತ್ತೆ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಮಾಡಿ ನಾವು ನಿಮಗೆ ಕೊಡ್ತಾ ಇರತಕ್ಕಂಥ ಈ ಒರಿಜಿನಲ್ ರತ್ನಗಳು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸ್ಆಪ್ ಮಾಡ್ಕೊಳ್ಳಿ. ಇದರ ಸಂಬಂಧವಾದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮತ್ತೆ ಪುನಃ ಆಗಾಗ ವಿಡಿಯೋ ಮಾಡ್ತಾನೆ ಇರ್ತಾನೆ. ಖಂಡಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ವಿಶೇಷವಾದಂಥ ಮಾಹಿತಿ ನಿಮಗೆ ತಲುಪ್ತಾ ಇರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.